ಅಕ್ಕ ಅಕ್ಕ ಜಾನು ಕರ್ದಿದ್ರೆ ನಾನೇ ನಿನ್ ರೂಮಿಗೆ ಬರ್ತಿದ್ದೆ. ನೀನ್ ಯಾಕೆ ಬರಕ್ ಹೋದೆ? ಹೇಳ್ತೀನಿ, ಬಾ ಕೂತ್ಕೋ. ಥ್ಯಾಂಕ್ ಯು ಸೋ ಮಚ್ ಅಕ್ಕ. ಥ್ಯಾಂಕ್ಸ್ ಯಾಕೆ ಜಾನು? ನನ್ ಬರ್ಡೇನ ಇಷ್ಟು ಮೆಮೊರೇಬಲ್ ಆಗಿ ಮಾಡಿದ್ದಕ್ಕೆ. ಯಾಕೆ ಡ್ಯಾಡ್ ಇಷ್ಟು ವರ್ಷ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತಿರ್ಲಿಲ್ವಾ? ಗ್ರ್ಯಾಂಡ್ ಆಗಿ ಏನೋ ಸೆಲೆಬ್ರೇಟ್ ಮಾಡ್ತಿದ್ರು, ಆದ್ರೆ ಏನೋ ಒಂದ್ ಕೊರತೆ ಕಾಣಿಸ್ತಿತ್ತು ಅಕ್ಕ. ಆದ್ರೆ ಈ ವರ್ಷ ನೀನ್ ಬಂದು ಅದನ್ನೆಲ್ಲ ನೀಗಿಸ್ಬಿಟ್ಟೆ. ಇಷ್ಟಕ್ಕೆ ಖುಷಿ ಆದ್ರೆ ಹೇಗೆ? ನೀನ್ ಇನ್ನೂ ನೋಡೋದು ತುಂಬಾನೇ ಇದೆ. ಅದನ್ನೆಲ್ಲ ನೋಡಿ ನೀನ್ ಇನ್ನೂ ಎಂಜಾಯ್ ಮಾಡ್ತೀಯ. ಇರ್ಬೋದೇನೋ ಅಕ್ಕ, ಆದ್ರೆ ಇವತ್ತು ನಿನ್ನಿಂದಾಗಿ ನನ್ ಹಳೆ ಜಾನ್ವಿ ತರ ಮತ್ತೆ ಖುಷಿಯಾಗಿದ್ದೆ. ನನ್ ಕಾಲೇನಾದ್ರೂ ಸರಿಯಾಗಿದ್ರೆ ನಿನ್ನ ಎತ್ಕೊಂಡ್ ತಿರುಗಿಸ್ಬಿಡ್ತಾ ಇದ್ದೆ. ನಿನ್ ಕಾಲು ಸರಿ ಹೋಗುತ್ತೆ ಜಾನು, ಸರಿ ಹೋಗೋ ಹಾಗೆ ನಾನ್ ಮಾಡೇ ಮಾಡ್ತೀನಿ. ಏನ್ ಗೊತ್ತಾ, ಪ್ರತಿಯೊಬ್ರ ಜೀವನದಲ್ಲೂ ಒಂದ್ ಕೊರತೆ ಅನ್ನೋದಿದ್ದೇ ಇರುತ್ತೆ. ಆದ್ರೆ ಅದ್ಯಾವ್ದನ್ನು ಮನ್ಸಿಗೆ ಹಚ್ಕೊಳ್ದೆ ನಮ್ ಪ್ರಯತ್ನನ ನಾವ್ ಮಾಡ್ತಾ ಇರ್ಬೇಕು. ಗೊತ್ತಕ್ಕ, ನೀನ್ ಈ ಮನೆಗೋಸ್ಕರ ಮನೆಯವ್ರಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀಯಾ. ನೀನು ಒಂಥರ ಕಾಮದೇನೋ ಇದ್ದ ಹಾಗೆ, ಬಯಸಿದ್ದನ್ನೆಲ್ಲ ಸಿಗೋ ಹಾಗೆ ಮಾಡ್ತೀಯ. ಏನಿವತ್ತು ಅಕ್ಕನ್ನ ಹಾಡಿ ಹೋಗ್ಲಿ ಅಟ್ಟಕ್ಕೆ ಏರಿಸ್ತಿದ್ಯಾ? ಅಟ್ಟಕ್ಕೇನೋ ಏರಿಸ್ತಿಲ್ಲ ಅಕ್ಕ, ನನ್ ಖುಷಿಗೆ ಕಾರಣ ನೀನೆ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಇವತ್ ಮಾತ್ರ ಅಲ್ವೇ, ನೀನ್ ಯಾವಾಗ್ಲೂ ಖುಷಿಯಾಗಿರ್ಬೇಕು. ನೀನ್ ಖುಷಿಯಾಗಿರೋದಕ್ಕೆ ನಾನ್ ಏನ್ ಬೇಕಾದ್ರೂ ಮಾಡೋದಕ್ ರೆಡಿ. ನೀನ್ ನನ್ ತಂಗಿ ಅಲ್ವೇ, ನನ್ ಮಗಳು. ನಂದ್ ಯಾವ ಜನ್ಮದ ಪುಣ್ಯನೋ ಏನೋ ಅಕ್ಕ, ಈ ಜನ್ಮದಲ್ಲಿ ನೀನ್ ನನ್ನ ಅಕ್ಕ ಆಗಿ ಸಿಕ್ಕಿದ್ಯಾ. ಆದ್ರೆ ಮುಂದಿನ ಜನ್ಮದಲ್ಲೂ ನೀನ್ ನನ್ನ ಅಕ್ಕ ಆಗಿ ಸಿಗ್ಬೇಕು. ಮುಂದಿನ ಜನ್ಮ ಮಾತ್ರ ಅಲ್ಲ, 100 ಜನ್ಮಕ್ಕೂ ನಾನೇ ನಿನ್ನ ಅಕ್ಕ. ಲವ್ ಯು ಅಕ್ಕ. ಹಾಯ್ ಸಿಸ್ಟರ್ಸ್ ಇಬ್ರು ಏನೋ ಖುಷಿಯಾಗಿ ಡಿಸ್ಕಸ್ ಮಾಡ್ತಿರೋ ಹಾಗಿತ್ತು. ನಾನ್ ಬಂದೇನಾದ್ರೂ ಡಿಸ್ಟರ್ಬ್ ಮಾಡ್ದಾ? ಬಂದಾಯ್ತಲ್ಲ, ಏನ್ ವಿಷಯ ಹೇಳು. ನಿನ್ನ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯನ ಮಾತಾಡ್ಬೇಕಾಗಿತ್ತು. ಇವತ್ತು ಬರ್ಡೇ ಪಾರ್ಟಿಲಿ ಆ ಬೊಂಬೆ ವೇಷ ಹಾಕೊಂಡವನು ನಿನ್ನ ಹತ್ರ ಏನೋ ಮಾತಾಡ್ತಿದ್ದ. ಏನದು? ನೀನೇ ಹೇಳಿದ್ಯಲ್ಲ, ಗೊಂಬೆ ವೇಷ ಹಾಕೊಂಡಿದ್ದವನು ಅಂತ. ಇನ್ನೇನ್ ಮಾತಾಡಿರ್ತಾನೆ? ಪೇಮೆಂಟ್ ವಿಷಯ ಕೇಳ್ತಿದ್ದ ಅಷ್ಟೇ. ನೋ 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 ನೋ, ಅದು ಪೇಮೆಂಟ್ ವಿಷಯ ಅಂತ ಅನಿಸ್ತಿರ್ಲಿಲ್ಲ. ಏನೋ ಸಮ್ ಬಾಂಡಿಂಗ್. ನೀನೇನೋ ಹೇಳ್ದೆ, ಅವನೇನೋ ಕೇಳ್ದ, ಮತ್ತೆ ನೀನೇನೋ ಹೇಳ್ದೆ, ಆಮೇಲೆ ಅವನು ಡಲ್ ಆಗಿ ಹೋಗೇ ಬಿಟ್ಟ. ಸರಿ, ಅವ್ನ್ ನನ್ನ ಹತ್ರ ಏನೋ ಮಾತಾಡ್ತಾ ಇದ್ದ ಬಿಡು. ಆದ್ರೆ ಪಾರ್ಟಿಲಿ ಅಷ್ಟ್ ಜನದ ಮಧ್ಯೆ ನೀನ್ ನನ್ನ ಯಾಕೆ ಅಬ್ಸರ್ವ್ ಮಾಡ್ತಿದ್ದೆ? ಹಾಗೇನಿಲ್ಲ ಭೈರವಿ, ಪಾರ್ಟಿಲಿ ಹೀಗೆ ಓಡಾಡ್ಬೇಕಾದ್ರೆ ಕಣ್ಣಿಗೆ ಬಿತ್ತು, ಅದಕ್ಕೆ ಕೇಳ್ದೆ ಅಷ್ಟೇ. ನೀವಿಬ್ರು ಕಂಟಿನ್ಯೂ ಮಾಡಿ, ಬರ್ಲಾ? ಲಕ್ಕಿ, ಅನವಶ್ಯಕ ವಿಷಯಗಳ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ಬೇಡ, ಓಕೆ? ಭೈರವಿ ಬೇಬಿ ತುಂಬಾನೇ ಶಾರ್ಪ್ ಆಗಿದ್ದಾಳೆ, ಹುಷಾರಾಗಿರ್ಬೇಕು. ಬೇಕು ಈ ಬಾಳ ಗೀತೆಗೆ ನಿನ್ನದೇ ಬೆಂದುಡಿ, ಮಾಡಿಕೋಬೇಗ ನನ್ನನು ನಿನ್ನ ಕೈಗನ್ನಡಿ. ಐ ಲವ್ ಯು. ಸುಂದರವಾದಂಥ 1000 ಮಾತಲ್ಲೂ ವರ್ಣಿಸಲಾರೆ ತುಡಿತ. ಬೇಸರವೇನಿಲ್ಲ ಹೋದರೂ ಈ ಪ್ರಾಣ ತೋಳಿನಲ್ಲಿ ನೀನಿರಲು ಪ್ರೇಮಿಸುತ್ತಾ. ಕನಸಿನ ಕಿಟಕಿಯ ತೆರೆಯುವೆ. ಹೇ ಬ್ಯೂಟಿಫುಲ್, ನೀನ್ ಯಾಕೆ ನನ್ನ ಜೀವನದಲ್ಲಿ ಬಂದೆ? ಜೀವನ ಪೂರ್ತಿ ಹೀಗೆ ಹೋಗು ಬಂದು ಮಾಡ್ತಾ ಇರ್ತೀಯಾ, ಅಥವಾ ಲೈಫ್ ಲಾಂಗ್ ನನ್ನ ಜೊತೆ ಇರ್ತೀಯಾ? ನೀನ್ ಸಿಗೋದೇನೋ ಸಿಕ್ದೆ, ಆದ್ರೆ ಇಲ್ಲಿ ನನ್ನ ಮದುವೆ ಪ್ರಿಪರೇಷನ್ ನಡೀತಾ ಇದೆ. ನಾನು ಏನ್ ಮಾಡ್ಲಿ ನೀನೇ ಹೇಳ್ಬೇಕು. ಏನ್ ಮಾಡೋದು ಅಂತ ಫೋಟೋನ್ ಕೇಳಿದ್ರೆ
ಅದೇ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ನಾನು ಫುಲ್ ಕನ್ಫ್ಯೂಷನ್ ಅಲ್ಲಿದ್ದೀನಿ. ಮನ್ಸ್ ತುಂಬಾ ಅವಳನ್ನ ಇಟ್ಕೊಂಡು ಕನ್ಫ್ಯೂಷನ್ ಅಲ್ಲಿದ್ದೀನಿ ಅಂದ್ರೆ ಅವಳನ್ನ ಇಷ್ಟಪಟ್ಟಿದ್ ನೀನೇ ತಾನೆ? ಹೌದು, ನಾನೇ. ಹಾಗಾದ್ರೆ ಅವಳನ್ನ ಪಡ್ಕೊಳ್ಳೋದ್ರ ಬಗ್ಗೆ ನಿರ್ಧಾರ ತಗೋಬೇಕಾಗಿರೋದು ನೀನೆ. ಐ ಆಮ್ ರೆಡಿ. ಬಟ್ ಅವಳು ನನ್ನನ್ನ ಒಪ್ಕೋತಾಳೋ ಇಲ್ವೋ ಅದು ಹೇಳ್ಕೊಂಡ್ರೆ ತಾನೇ ಗೊತ್ತಾಗೋದು. ನಿರ್ಧಾರ ಯಾವತ್ತೂ ಗಟ್ಟಿಯಾಗಿರ್ಬೇಕು. ಕನ್ಸಲ್ ಬರ್ತಾಳೆ ಅಂದ್ರೆ ನಿಂದು ಜನ್ಮ ಜನ್ಮದ ಸಂಬಂಧ ಇರ್ಬೇಕೇನೋ. ಕೇಳ್ ನೋಡು, ಒಪ್ಕೊಂಡ್ರೂ ಒಪ್ಕೋಬಹುದು. ಆದ್ರೆ ಅವಳ ಪ್ರೆಸೆಂಟ್ ಸ್ಟೇಟಸ್ ಬಗ್ಗೆ ನಂಗೇನು ಗೊತ್ತಿಲ್ಲ ಅಲ್ವಾ? ಅದನ್ನ ತಿಳ್ಕೊಳ್ಳೋದೇನ್ ಕಷ್ಟನಾ? ತಿಳ್ಕೊಳ್ಬಹುದು. ಬಟ್ ಅವಳು ಯಾರನ್ನಾದ್ರೂ ಲವ್ ಮಾಡಿ ನನ್ನ ಪ್ರಪೋಸಲ್ ರಿಜೆಕ್ಟ್ ಮಾಡ್ಬಿಟ್ರೆ? ಪ್ರಯತ್ನನೇ ಪಡ್ದೆ ರಿಸಲ್ಟ್ ಬಗ್ಗೆ ಯೋಚನೆ ಮಾಡಬಾರ್ದು ವಿರಾಟ್. ಬಿಸ್ನೆಸ್ಸು ಅಂತ 3 ಹೊತ್ತು ಯೋಚನೆ ಮಾಡೋ ಅವಳು ಬೇರೆ ಯಾರನ್ನಾದ್ರೂ ಲವ್ ಮಾಡಿರ್ತಾಳೆ ಅಂತ್ಯಾ? ನಾಟ್ ಅಟ್ ಆಲ್. ಈ ಲವ್ಗೆಲ್ಲ ಬೀಳ್ದೇ ಇದ್ದಿದ್ದಕ್ಕೆ ತಾನೆ ಅವಳಿಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದಿರೋದು. ಯೋಚನೆ ಮಾಡು. ಎಸ್, ಯು ಕರೆಕ್ಟ್. ಈಗ ಏನ್ ಮಾಡ್ಬೇಕು ನಾನು? ಪ್ರಯತ್ನದ ಮೊದಲನೇ ಹೆಜ್ಜೆ ಆಗಿ ನಿನ್ ಪ್ರೀತಿನ ಹೇಳ್ಕೋ. ಅಂದ್ರೆ ಹೇ ದಡ್ಡ, ಇಂಥ ವಿಷಯದಲ್ಲಿ ಫಾರ್ವರ್ಡ್ ಆಗಿರ್ಬೇಕು. ಹಿಂದೆ ಉಳಿದ್ರೆ ಹೇಗೆ? ಪ್ರಪೋಸ್ ಮಾಡೋದಾ? ಹೌದು, ನಿನ್ಗದೊಂದೇ ದಾರಿ ಇರೋದು. ಬಾಯ್. ನನ್ ಪ್ರೀತಿ ನಂಗೆ ಸಿಗ್ಬೇಕು ಅಂದ್ರೆ ಮೊದ್ಲು ನನ್ ಮನ್ಸಲ್ಲಿರೋದ್ನ ಅವಳ ಹತ್ರ ಹೇಳ್ಕೋಬೇಕು. ಐಲ್ ಮೀಟ್ ಯು ಸೂನ್. ಲೀಗಲ್ ಆಗಿ ಏನ್ ಫಾರ್ಮಾಲಿಟೀಸ್ ಇದು ಅದೆಲ್ಲ ಮುಗಿಸಿ ಭೈರವಿ ಹತ್ರ ನಾನು ಮಾತಾಡ್ತೀನಿ. ನೀವು ಫ್ರೀ ಆಗಿದ್ದಾಗ ನನಗೆ ಫೋನ್ ಮಾಡಿ. ಓಕೆ, ಥ್ಯಾಂಕ್ ಯು. ಗುಡ್ ಮಾರ್ನಿಂಗ್ ಡ್ಯಾಡ್. ಗುಡ್ ಮಾರ್ನಿಂಗ್ ಮಗಳೇ. ಏನೋ ಮಾತಾಡಕ್ ಬಂದಿರೋ ಹಾಗಿದೆ. ನಿಮಗ್ ನಾನು ಹೇಳ್ದೆ ಇದ್ರು ಕೂಡ ಎಲ್ಲ ಗೊತ್ತಾಗುತ್ತೆ ಅಲ್ವಾ? ಅಪ್ಪ ಮಗಳ ಬಾಂಡಿಂಗ್ ಅಂದ್ರೆ ಇದೆ. ಎಮೋಷನ್ಸ್ ಆರ್ ಈಸಿಲಿ ಕನೆಕ್ಟೆಡ್, ನಾಟ್ ವರ್ಡ್ಸ್. ಆದ್ರೂ ಡ್ಯಾಡ್, ನೆನ್ನೆ ಬರ್ಡೇ ಪಾರ್ಟಿಲಿ ನೀವು ಎಲ್ಲರ ಮುಂದೆ ನಿಮ್ ಬಿಸ್ನೆಸ್ ನಾನ್ ನೋಡ್ಕೋತೀನಿ ಅಂತ ಅನೌನ್ಸ್ ಮಾಡಬಾರ್ದಾಗಿತ್ತು. ಯಾಕೆ? ಇದರಿಂದ ನಮ್ ಬಿಸ್ನೆಸ್ಸಿಗೆ ತುಂಬಾ ತೊಂದರೆಗಳಾಗುತ್ತೆ ಅಂತ ನನಗನ್ನಿಸ್ತಿದೆ ಡ್ಯಾಡ್. ಈ ಧರ್ಮೇಂದ್ರ ದಿವಾನ್ ಯಾವುದೇ ರೀತಿ ತಪ್ಪು ನಿರ್ಧಾರ ತಗೊಳ್ಳಲ್ಲ ಅಂತ ನಿನಗೆ ಗೊತ್ತಲ್ಲಮ್ಮ. ಆದ್ರೂ ಈ ವಿಷಯದಲ್ಲಿ ನೀವು ತಪ್ಪು ಮಾಡಿದ್ರಿ ಅಂತ ಅನ್ನಿಸ್ತಿದೆ ಡ್ಯಾಡ್. ನೋ, ನನ್ನ ಮಗಳು ಇದೆಲ್ಲ ನಿಭಾಯಿಸ್ತಾಳೆ. ಅವಳು ಕೇಳಿದೆಲ್ಲ ಸಾಧ್ಯ. ಇದೆಲ್ಲ ಯೋಚನೆ ಮಾಡಿನೇ ನಾನು ಈ ನಿರ್ಧಾರ ತಗೊಂಡಿದ್ದು. ನಿಮಗಿರೋ ಟ್ಯಾಲೆಂಟು ನನಗ್ ಎಲ್ಲಿದೆ ಡ್ಯಾಡ್? ಯಾರನ್ನ ಹೇಗ್ ಬ್ಯಾಲೆನ್ಸ್ ಮಾಡಬೇಕು ಅನ್ನೋ ದಾರಿನ ನಾವು ಕಂಡ್ಕೋಬೇಕು. ನಿನ್ನಿಂದ ಸಾಧ್ಯ ಆಗಲ್ಲ ಅನ್ನೋದು ಏನೂ ಇಲ್ಲ, ಎಲ್ಲಾನು ಸಾಧ್ಯ. ಬಟ್ ನೀ ಹಾರ್ಡ್ ವರ್ಕ್ ಮಾಡಬೇಕು. ಹಾರ್ಡ್ ವರ್ಕು, ಎಫರ್ಟ್ಸು ಎಲ್ಲ ಓಕೆ ಡ್ಯಾಡ್. ಆದ್ರೆ ನಮ್ ಕಾಂಪಿಟೇಟರ್ಸ್ ಇದಾರಲ್ಲ, ಅವ್ರು ಬರೀ ಬಿಸ್ನೆಸ್ ಬಗ್ಗೆ ಯೋಚನೆ ಮಾಡಲ್ಲ, ಸಂಬಂಧಗಳನ್ನ ಬುಡಮೇಲ್ ಮಾಡಕ್ ನೋಡ್ತಾರೆ. ದೇ ಆರ್ ಕ್ರಿಮಿನಲ್ಸ್. ಮೊದಲು ಇದೆಲ್ಲ ಮನಸ್ಸಿನಿಂದ ತೆಗೆದುಹಾಕು. ನಿನ್ ಮುಂದೆ ಯಾರೇ ಕಾಂಪಿಟಿಷನ್ ಬಂದ್ರು ನಿಲ್ಲಕ್ಕಾಗಲ್ಲ. ನಿನ್ ಸ್ಟ್ರೆಂತ್ ಏನು ಅಂತ ನನಗೊತ್ತು ಮಗಳೇ. ನಿಮ್ ಭರವಸೆನೇ ನನಗ್ ಶಕ್ತಿ ಡ್ಯಾಡ್. ಇಷ್ಟು ದೊಡ್ಡ ಜವಾಬ್ದಾರಿನ ಹೊರೋದಕ್ಕೆ ನಾನ್ ಶಕ್ತಳೋ ಅಲ್ವಾ ನನಗ್ ಗೊತ್ತಿಲ್ಲ. ಆದ್ರೆ ನಿಮ್ ನಂಬಿಕೆನ ಉಳಿಸ್ಕೊಳ್ಳೋದಿಕ್ ನಾನ್ ಟ್ರೈ ಮಾಡ್ತೀನಿ. ಅಷ್ಟಾದ್ರೆ ಸಾಕಮ್ಮ. ಹಲೋ ಮೇಡಮ್, ಗಾಯತ್ರಿ ಅವ್ರಿಗೆ ಆಕ್ಸಿಡೆಂಟ್ ಆಗಿದೆ. ಇಲ್ಲೇ ಜೆಎಚ್ಎಲ್ ಅವ್ರನ್ನ ಅಡ್ಮಿಟ್ ಮಾಡಿದೀವಿ. ಅವ್ರು ನಿಮ್ಮನ್ನ ನೋಡ್ಬೇಕಂತೆ. ಅವರೇ ನಿಮ್ ಫೋನ್ ನಂಬರ್ ಕೊಟ್ಟಿದ್ದು. ಏನ್ ಹೇಳ್ತಿದ್ದೀರಾ ನೀವು? ಹೌದು ಮೇಡಮ್, ಬೇಗ ಬರ್ಬೋದಾ? ಓಕೆ ಓಕೆ, ನಾನು ಈಗ್ಲೇ ಬರ್ತೀನಿ. ಯಾರ್ದಮ್ಮ ಕಾಲು? ಡ್ಯಾಡ್ ಅದು ನಾನು ಅರ್ಜೆಂಟ್ ಆಗಿ ಹೋಗ್ಬೇಕು. ಏನ್ ವಿಷಯ? ನಾನ್ ಬಂದ್ಮೇಲೆ ಎಲ್ಲ ಹೇಳ್ತೀನಿ ಡ್ಯಾಡ್. ಬಾಯ್. ಸಡನ್ ಆಗಿ ಏನಾಯ್ತು ನಿಮಗೆ? ಕಾಲ್ ಬಂದ ತಕ್ಷಣ ಪ್ಯಾನಿಕ್ ಆದ್ಲಲ್ಲ?